Question number 28. If y is equal to x to the power x 1 by x, then dy by dx. ಈ ಕ್ವಶನ್ DCT 2019 ಕೇಳಿರೋ ಕ್ವಶನ್. 4 ಆಪ್ಷನ್ಸ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಯಾವ್ದು ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಫಂಕ್ಷನ್ನ ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಎರಡಕ್ಕೂ ಲಾಗ್ ಹಾಕೊಳ್ಳಿ. ಸೊ ಎರಡು ಕಡೆನೂ ಲಾಗ್ ಅಪ್ಲೈ ಮಾಡಿದ್ದೀವಿ. ಓಕೆ, ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ಇಲ್ಲಿ ಈ ಫಂಕ್ಷನ್ ಅಬ್ಸರ್ವ್ ಮಾಡಿ. ಇದು ಯಾವ ಟೈಪಲ್ಲಿದೆ ಅಂದರೆ ನೋಡಿ, ಲಾಗ್ ಎಮ್ ಟು ದ ಪವರ್ ಎನ್ ಇದೆ. ಸೊ ಹಂಗಾರೆ ನಮ್ಗೆ ಏನು ಅಂದರೆ ಎನ್ ಇಂಟು ಲಾಗ್ ಎಮ್ ಅಂತ. ಓಕೆ, ಅಂದರೆ ಎಮ್ ಜಾಗದಲ್ಲಿ ಏನಿದೆ, ದಟ್ ಈಸ್ ಎಕ್ಸ್ ಇದೆ. ಓಕೆ, ಎನ್ ಜಾಗದಲ್ಲಿ ಏನಿದೆ, 1 ಬೈ ಎಕ್ಸ್ ಇದೆ ಅಷ್ಟೆ. ಓಕೆ, ಎಮ್ ಜಾಗದಲ್ಲಿ ನೋಡಿ ಎಕ್ಸ್ ಇದೆ. ಸೊ ಎನ್ ಜಾಗದಲ್ಲಿ ಏನಿದೆ, 1 ಬೈ ಎಕ್ಸ್ ಇದೆ. ಜಸ್ಟ್ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಸೊ ಅವಾಗ ಏನಾಯಿತು, ಲಾಗ್ ವೈ. ಸೊ ಇಲ್ಲಿ ಏನಂತ ಬರೀಬೋದು, ಎನ್ ಇಂಟು ಲಾಗ್ ಎಮ್ ಅಂದರೆ 1 ಬೈ ಎಕ್ಸ್ ಇಂಟು ಲಾಗ್ ಎಮ್ ಅಂದರೆ ಲಾಗ್ ಎಕ್ಸ್ ಆಯಿತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಇಷ್ಟು ಅರ್ಥ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಇಲ್ಲಿ ನೋಡಿ ಈ 1 ಬೈ ಎಕ್ಸ್ ನಾವು ಯು ಅಂತ ತಗೊಳ್ಳಿ, ಇದನ್ನು ಲಾಗ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಸೊ ಹಂಗಾರೆ ಏನಾಯ್ತು, ಇದು ಪ್ರಾಡಕ್ಟ್ ರೂಲ್ ಆಯಿತು. ನಂಗೆ ಪ್ರಾಡಕ್ಟ್ ರೂಲ್ ಗೊತ್ತಿದೆ. ಫಸ್ಟ್ ಫಂಕ್ಷನ್ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಅಗೇನ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್, ಆ ರೀತಿ. ಓಕೆ, ಈಗ ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿ. ಈಗ ಲಾಗ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಗಿರೋದ್ರಿಂದ 1 ಬೈ ವೈ ಆಯಿತು. ಅಗೈನ್ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಆಯಿತು. ಕ್ಲಿಯರ್? ಓಕೆ, ಈಗ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿ. ಅಂದರೆ ಫಸ್ಟ್ ಫಂಕ್ಷನ್ನ ಹಾಗೆ ಇಟ್ಕೊಳ್ಳಿ, ಸೆಕೆಂಡ್ನ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ದಟ್ ಈಸ್ ಲಾಗ್ ಎಕ್ಸ್ ಆಯಿತು. ಪ್ಲಸ್ ಅಗೈನ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಲಾಗ್ ಎಕ್ಸ್. ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು 1 ಬೈ ಎಕ್ಸ್. ಈಗ ನೋಡ್ಕೊಳ್ಳಿ, 1 ಬೈ ಎಕ್ಸ್ ಹಾಗೆ ಇಟ್ಕೊಳ್ಳಿ ಇಂಟು ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಎಕ್ಸಾ, ಪ್ಲಸ್ ಇದೆ ಪ್ಲಸ್, ಅಗೈನ್ ಲಾಗ್ ಎಕ್ಸ್ ಮಾಡ್ಕೊಳ್ಳಿ, 1 ಬೈ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಅವಾಗ ಏನಾಯಿತು, ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್, ಫಾರ್ಮುಲಾ ಆ್ಯಸ್ ಪರ್ ಫಾರ್ಮುಲಾ ಅದನ್ನು ಇಲ್ಲಿ ಬರಿತಾ ಇದ್ದೀವಿ. ಓಕೆ, ಸೊ ದಟ್ ಈಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, 1 ಬೈ ಎಕ್ಸ್ ಇಂಟು 1 ಬೈ ಎಕ್ಸ್. ಸೊ ಏನಾಗುತ್ತಾಗ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಏನಾಯಿತು, ಮೈನಸ್. ಲಾಗ್ ಎಕ್ಸ್ ಇಂಟು 1 ಲಾಗ್ ಎಕ್ಸ್ ಆಯಿತು, ಡಿವೈಡೆಡ್ ಬೈ ಇಲ್ಲಿ ನೋಡಿ. ಓಕೆ, ಇಲ್ಲೇನಿಲ್ಲ ಉಳಿದಿರೋದು ಎಕ್ಸ್ ಸ್ಕ್ವೇರ್ ಇದೆ, ಅದನ್ನೇ ಬರೀತಾರೆ. ಈ ಸ್ಟೆಪ್ ಕ್ಲಿಯರ್? ಇದಾದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇಲ್ಲೂ ಎಕ್ಸ್ ಸ್ಕ್ವೇರ್. ಸೊ ಎಲ್ ಸಿ ಎಮ್ ತೊಗೋಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ 1 ಬೈ ವೈ ಇದೆಯಲ್ಲ, ಸೊ ಅದನ್ನು ಈ ಕಡೆ ತೊಗೊಳ್ತೀನಿ, ಹಾಗೇನಾಯಿತು, ವೈ ಬರುತ್ತೆ. ಸೊ ಆವಾಗ ನೆಕ್ಸ್ಟ್ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಎರಡು ಕಡೆಯಿಂದ ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊ, ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲೇನಿದೆ 1 ಮೈನಸ್ ಲಾಗ್ ಎಕ್ಸ್ ಬರುತ್ತೆ. ಸೊ ಅದನ್ನಿಲ್ಲಿ ಬರಿತಾ ಇದ್ದೀವಿ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಸೊ ಯಾವುದೋ ಆಪ್ಷನ್ ನೋಡ್ಕೊಳ್ಳಿ, ಯಾವ ಆಪ್ಷನ್ ಕರೆಕ್ಟ್ ಆನ್ಸರ್ ಇದು. ಆಪ್ಷನ್ ನೋಡಿ ಸೇಮ್ ಇದೆ, ವೈ ಇಂಟು 1 ಮೈನಸ್ ಲಾಗ್ ಎಕ್ಸ್. ಅದನ್ನ ಇಲ್ಲಿ ಬರೆದಿದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಈ ಕ್ವಶನ್ DCT 2019 ಕೇಳಿರೋ ಕ್ವಶನ್. Question number 29. The equation of a normal to the curve y equal to 4x cube plus 3x square plus 4 at the point minus 1 comma 3 is. ಈ ಕ್ವಶನ್ DCT 2019 ಕೇಳಿರೋ ಕ್ವಶನ್. ಸೊ ಅವ್ರು ಕೇಳ್ತಾರೆ ಡೈರೆಕ್ಟ್ ಆಗಿ ಈಕ್ವೇಷನ್ ಆಫ್ ನಾರ್ಮಲ್. ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಏನು, y ಮೈನಸ್ y1 ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡ್ ಬೈ m ಇಂಟು ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್. ಸೊ ಒಂದು ಪಾಯಿಂಟ್ ಕೊಟ್ಟಿದೆ ಮೈನಸ್ 1 ಕಾಮ 3, ಅದನ್ನ ಇಲ್ಲಿ ಬರ್ಕೋಬೇಕು. ಇದೇನು ಎಕ್ಸ್ ಮತ್ತು ವೈ ಕೊಟ್ಟರೆ ಅಂದರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ತಗೊಳ್ಬೇಕು. ಈ ವ್ಯಾಲ್ಯೂಸ್ನ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಫಸ್ಟ್ ವೈ ಹಾಗೆ ಬರ್ಕೊಳ್ಳಿ, ಮೈನಸ್ ವೈ ಡ್ಯಾಶ್ ಅಂದ್ರೆ ಏನು, ಸೊ ಈ 3 ಅದನ್ನ ಇಲ್ಲಿ ಬರೀದಿ ಈಸ್ ಈಕ್ವಲ್ ಟು ಮೈನಸ್ 1 ಇದೆ. ಸೊ ಎಮ್ನ ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ನೆಕ್ಸ್ಟ್ ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್ ಅಂದರೆ ಮೈನಸ್ 1. ಸೊ ಸೈನ್ ಇದ್ದಾಗ ಇಂಪಾರ್ಟೆಂಟು. ಸೊ ಹಿಂಗೆ ಈಗ ನಾವು ಎಮ್ನ ಫೈಂಡ್ ಔಟ್ ಮಾಡೋದು. ಎಮ್ನ ಯಾವ ರೀತಿ ಫೈಂಡ್ ಔಟ್ ಮಾಡಿ, ಫಾರ್ಮುಲಾ ಇರುತ್ತೆ ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್. ಸೊ ಅಂದರೆ ಇಲ್ಲೇನು ಮಾಡಬೇಕು, ಡಿ ವೈ ಬೈ ಎಕ್ಸ್ ಅಂದರೆ ಕೊಟ್ಟಿರೋ ಫಂಕ್ಷನ್ ನಾವೇನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು.
ಆದಮೇಲೆ ನೆಕ್ಸ್ಟ್ ಈ ಎಕ್ಸ್ ವೈ ವ್ಯಾಲ್ಯೂನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಮ್ ವ್ಯಾಲ್ಯೂ ಸಿಗುತ್ತೆ. ನೋಡಿ ಈ ರೀತಿ, ಯಾವ ರೀತಿ ಅದು ಫಸ್ಟು ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ, ವೈನ ಡಿಫ್ರೆನ್ಷಿಯೇಟ್ ಮಾಡಿ dy by dx ಆಯಿತು. 4 ಕಾನ್ಸ್ಟೆಂಟ್, ಈ ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಅಂದರೆ x to power n ಅದನ್ನು n ಇಂಟು x to power n minus 1. ಅದೇ ರೀತಿ ಇಲ್ಲಿ ಏನು ಮಾಡ್ತೀವಿ, 3 ಇಂಟು x to the power 2 ಆಯಿತು. ಕ್ಲಿಯರ್? ಪ್ಲಸ್ ಇದೆ ಪ್ಲಸ್ 3 ಕಾನ್ಸ್ಟೆಂಟ್, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿ 2x ಆಯಿತಾ, ಪ್ಲಸ್ 4 ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿ 0 ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, 4 ಇಂಟು 3 4 ಮೂರಲಿ 12, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಆಯಿತು. ಕ್ಲಿಯರ್? ಪ್ಲಸ್ 3 ಇಂಟು 2 6x. ಈಗೇನು ಮಾಡಿ, ಈ ಫಂಕ್ಷನ್ಸ್ಗೆ ಈ ಕೋಆರ್ಡಿನೇಟ್ಸ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನೋಡಿ 12 ಇದೆ, ಈಗ ಎಕ್ಸ್ ಜಾಗದಲ್ಲಿ ಏನಿದೆ -1 ಹೋಲ್ ಸ್ಕ್ವೇರ್ ಪ್ಲಸ್ 6, ಎಕ್ಸ್ ಏನಿದೆ -1 ಇದೆ. ಓಕೆ, ಇಲ್ಲಿ ನೋಡಿ -1 ಹೋಲ್ ಸ್ಕ್ವೇರ್ ಅಂದ್ರೆ ಏನು, 1 ಬರುತ್ತದೆ. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟು 1 6, 12 ಮೈನಸ್ 6 ಎಷ್ಟು 6. ಈಗ ನಮಗೆ ಎಮ್ ಏನು ಸಿಕ್ತು, ದಟ್ ಈಸ್ 6. ಸೊ ನಮಗೆ ಈಗ ಎಮ್ ವ್ಯಾಲ್ಯೂ ಸಿಕ್ಕಿದೆ. ಈ ವ್ಯಾಲ್ಯೂನ ಏನು ಮಾಡಬೇಕು, ಇಲ್ಲಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಎಮ್ ಇದೆಯಲ್ಲ ಆ ಜಾಗ. ಆಗ ನಾವಿಲ್ಲಿ 6ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, ಈ 6ನ ನಾನು ಈ ಕಡೆ ತಗೊಳ್ತೀನಿ. y minus 3 is equal to, ಓಕೆ ಇಲ್ಲಿ -1 ಇದೆ, ಸೊ ಎಕ್ಸ್ ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ 1. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ, 6 ಇಂಟು y 6y ಮೈನಸ್ 6 ಇಂಟು 3 6 ಮೌಲಿ 18 ಈಸ್ ಈಕ್ವಲ್ ಟು, ಈ -1 ಇಂಟು ಎಕ್ಸ್ ಮೈನಸ್ ಎಕ್ಸ್ ಆಗುತ್ತಾ, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 1 1. ಈ ಟರ್ಮ್ ಏನಿದೆ ನಾ ಈಕ್ವಲಿಂದ ಈ ಕಡೆ ತಗೊಳ್ತೀನಿ, ಆಗೇನಾಯಿತು ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದ್ದು ಪ್ಲಸ್ ಆಯಿತು, ಇದು ಮೈನಸ್ ಇದ್ದು ಪ್ಲಸ್ ಆಯಿತು. ಈ ಕ್ವೆಶನ್ನ ರಿಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ನೆಕ್ಸ್ಟ್ 6y ಬರ್ಕೊಳ್ಳಿ, -18 ಪ್ಲಸ್ 1 ಅವೇನಾಯಿತು -17 ಇಸ್ ಈಕ್ವಲ್ ಟು 0. ಸೊ ಇಲ್ಲಿ ನಮಗೆ ಆನ್ಸರ್ ಬಂತು. ಸೊ ಇದು ಯಾವ ಆಪ್ಷನ್ ನೋಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಕ್ವಶನ್ DCT 2019 ಕೇಳಿರೋ ಕ್ವಶನ್. Question number 30, if y is equal to x square minus 5 divided by x square plus 3, then dy by dx. Question DCT 2020 ಕೇಳಿರೋ ಕ್ವಶನ್. ಇಲ್ಲಿ ಅಬ್ಸರ್ವ್ ಮಾಡಿ ಕ್ವಶನ್ಸ್, ಇದು ಯಾವ ಫಾರ್ಮಲ್ಲಿ ಇದೆ ಅಂದರೆ ಕೋಶಂಟ್ ರೂಲ್ u by v ಅಂದರೆ ಕೋಶಂಟ್ ರೂಲ್ u ಡಿವೈಡೆಡ್ ಬೈ v ಇಲ್ಲಿ. ಸೊ ಕೋಶಂಟ್ ರೂಲ್ ಫಾರ್ಮುಲಾ ಗೊತ್ತು. ಓಕೆ, ಕೊಟ್ಟಿರೋ ಫಸ್ಟ್ ಬರ್ಕೊಳ್ಳಿ. ಸೊ ಇದು ಯಾವ ಫಾರ್ಮಲ್ಲಿದೆ, ಕೋಶಂಟ್ ರೂಲ್ u by v ಇಲ್ಲಿದೆ. ಸೊ ಹಾಗಾದ್ರೆ ಕೋಶಂಟ್ ರೂಲ್ ಏನು ಹೇಳುತ್ತೆ ನೋಡ್ಕೊಳ್ಳಿ. ಇಲ್ಲಿ v ಇಂಟು ಡಿ ಬೈ ಫಸ್ಟ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ, ಮತ್ತು ಮೈನಸ್ ಮಾಡ್ಕೊಳ್ಳಿ, ಫಸ್ಟ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ ಡಿಫ್ರೆನ್ಷಿಯೇಟ್ ಮಾಡಿ, ಡಿವೈಡ್ ಬೈ ವಿ ಸ್ಕ್ವೇರ್ ಮಾಡಿ, ಅಷ್ಟೇ. ಓಕೆ, ಈಗ ಸಿಂಪ್ಲಿಫೈ ಮಾಡಿ. ಸೊ ಡಿ ಬೈ ಡಿ ಎಕ್ಸ್, ವಿ ಅಂತಂದ್ರೆ ಏನು ತೊಗೊಂಡಿದ್ದೀವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3, ಅದನ್ನಿಲ್ಲಿ ಬರಿತಾ ಇದ್ದೀವಿ. ಓಕೆ, ಅದನ್ನಿಲ್ಲಿ ಬರ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಅಂದರೆ ಫಸ್ಟ್ ಫಂಕ್ಷನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಯು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 5, ಮೈನಸ್ ಇದೆ ಮೈನಸ್ ಆಗಿ ಇಟ್ಕೊಳ್ಳಿ. ಯು ಅಂತಂದರೆ ಫಸ್ಟ್ ಫಂಕ್ಷನ್, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಸೆಕೆಂಡ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3, ನೆಕ್ಸ್ಟ್ ವಿ ಸ್ಕ್ವೇರ್ ಅಂದರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಹೋಲ್ ಸ್ಕ್ವೇರ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ಳಿ, ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5ನ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇವೆರಡು ಡಿಫ್ರೆನ್ಷಿಯೇಟ್ ಮಾಡಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಎರಡು ಫಂಕ್ಷನ್ ಹಾಗೆ ಬರ್ಕೊಂಡ್ವಿ. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡೋಣಾಗುತ್ತೆ 2x ಮೈನಸ್ 5 ಡಿಫ್ರೆನ್ಸ್ ಕಾನ್ಸ್ಟೆಂಟು 0 ಆಗುತ್ತೆ. 2x ಮೈನಸ್ 0 ಅಂದರೆ 2x ಆಯಿತು. ಅದೇ ರೀತಿ ಅಷ್ಟೇ y dy ಬೈ ಡಿ ಎಕ್ಸ್, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಪ್ಲಸ್ 3 ಕಾನ್ಸ್ಟೆಂಟು 0 ಆಗುತ್ತೆ. 2x ಪ್ಲಸ್ 3 ಅಂದರೆ 2x. ಈಗ ನಾವು ಎರಡು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಓಕೆ, ನಮಗೆ ಡಿ ವೈ ಬೈ ಡಿ ಸಿಕ್ತು 2x ಇದೆ, ಡಿ ವೈ ಬೈ ಡಿ ಸಿಕ್ತಿದೆ 2x. ಸೊ ಇದು ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆವಾಗ ಏನಾಯಿತು ನೋಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3
ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಬಂದಿದೆ ಎಷ್ಟು 2x, ಅದನ್ನ ಇಲ್ಲಿ ಬರೀತಾ ಇದ್ವಿ. ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 5 ಅದನ್ನ ಇಲ್ಲಿ ಬರೀರಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತೆ. ಕ್ಲಿಯರ್? ಓಕೆ, ಇಷ್ಟು ಆದಮೇಲೆ ಜಸ್ಟ್ ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕೊಳ್ಳಿ. ಸೊ ಡಿವೈಡೆಡ್ ಬೈ ಇಲ್ಲೇನು ಡಿನಾಮಿನೇಟರ್ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ. ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ನೋಡಿ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಬೇಕಾದ್ರೆ. ಓಕೆ, 2x ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 2x ಕ್ಯೂಬ್ ಆಯಿತು. 2x ಇಂಟು 3 2 3 6 ಪ್ಲಸ್ 6x. ಕ್ಲಿಯರ್? ನೆಕ್ಸ್ಟ್ ಮೈನಸ್ ಇದೆ, ಈ 2x ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಕ್ಯೂಬ್ ಆಯಿತು. 2x ಇಂಟು ನೋಡಿ ಮೈನಸ್ ಇದೆ ಇಲ್ಲಿ, ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಗುತ್ತೆ. 2x ಇಂಟು 5 2 5 10. ಸೊ ದಟ್ ಈಸ್ ಪ್ಲಸ್ 10x ಆಯಿತು. ನೆಕ್ಸ್ಟ್ ಡಿವೈಡೆಡ್ ಬೈ, ಓಕೆ ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಇದೆ, ಅದನ್ನು ಹಿಂಗೆ ಬರ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ 2x ಕ್ಯೂಬ್, ಇಲ್ಲಿ ಮೈನಸ್ 2x ಕ್ಯೂಬ್. ಸೊ ಪ್ಲಸ್ ಮೈನಸ್ ಇದ್ದಾಗ ಏನಾಯ್ತೆ ಕ್ಯಾನ್ಸಲ್ ಆಯ್ತಾ. 6x ಪ್ಲಸ್ 10x ಎಷ್ಟಾಯಿತು 16x ಆಯಿತು. ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ನೋಡಿ ಆನ್ಸರ್ ನೋಡಿ ಯಾವ್ದು ಬಂದಿದೆ. ಸೊ ಇದು ಆಪ್ಷನ್ ಯಾವುದಿದು ನೋಡ್ಕೊಳ್ಳಿ, 16x x square plus 3 whole square. That is option B is the right answer. Okay, option B is the right answer. ಈ ಕ್ವಶನ್ DCT 2020 ಕೇಳಿರೋ ಕ್ವಶನ್.